ನಾವು ಪ್ರತಿ ಕ್ಷಣ ಈ ಯೂನಿವರ್ಸ್ ರೆಸ್ಪಾಂಡ್ ಮಾಡ್ತಾ ಇದೆ. ಇದು ಗೊತ್ತಾದರೆ ನಮಗೆ ನಾವು ಒಬ್ಬರೇ ಇದ್ದೀವಿ ಅನಿಸಲ್ಲ. ಈ ಯೂನಿವರ್ಸು ನಾವು ಹೇಳಿದ್ದನ್ನೆಲ್ಲ ಕೇಳಿಸ್ಕೋತಾ ಇದೆ. ಜೋರಾಗಿ ಹೇಳಬೇಕಾಗಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಪರಮಾತ್ಮನಿಗೆ ಗೊತ್ತಾಗ್ತಾ ಇದೆ, ಅವನು ಕೇಳಿಸ್ಕೋತಾ ಇದೆ. ಅದಕ್ಕೆ ನಾವು ಯಾವತ್ತೂ ನಮ್ಮನ್ನು ಕೆಳಗೆ ಹಾಕ್ಕೋಬಾರ್ದು, ಕೆಟ್ಟ ಮಾತುಗಳನ್ನ ಆಡಬಾರ್ದು. ಯೂನಿವರ್ಸ್ಗೆ ಕೇಳತ್ತೆ, ಪರಮಾತ್ಮ ಕೇಳಿಸ್ಕೋತಾ ಇದ್ದಾನೆ. ನೀವು ಬಿಸ್ಕುಟ್ಟಿದ್ರು ಕೇಳಿಸ್ಕೋತಾನೆ. ಜೋರಾಗಿ ಹೇಳಿ, ದೊಡ್ಡ ಮನುಷ್ಯರಾಗಬೇಡಿ, ಒಳಗಡೆ ಕೂಡ ಒಳ್ಳೆಯದೇ ಬರಬೇಕು. ಅದಕ್ಕೆ ಈ ಟೈಮ್ನಲ್ಲಿ ನಮಗೆ ಗೊತ್ತಾದಾಗ ಮಂತ್ರ ಹೇಳಿದಾಗ ನಮಗೆ ಅದ್ರ ಬಗ್ಗೆ ತುಂಬ ಇದಿರುತ್ತೆ. ಯಾಕೆಂದರೆ ನಾವು ಮಾತಾಡಿದ್ರೇ ಅವ್ನು ಕೇಳಿಸ್ಕೊತಾನೆ. ಈ ಮಂತ್ರ ಹೇಳಿದ್ರೆ ಅವ್ನು ಕೇಳಿಸ್ಕೊಳ್ಳಲ್ವಾ? ಅದರ ಸಹಸ್ರನಾಮಗಳನ್ನು ಹೇಳಕ್ಕೆ ಶುರು ಮಾಡ್ತೀವಿ. ಪರಮಾತ್ಮ ಕೇಳಿಸ್ಕೊಳ್ತಾ ಇದ್ದಾನೆ, ನೀನು ಸ್ತುತಿಸ್ತಾ ಇದ್ದೀನಿ ನಾನು ಅಂತ. ಮಂತ್ರ ಎನ್ಹ್ಯಾನ್ಸಸ್ ಅವರ್ ಪ್ರಾಣಿಕ್ ಎನರ್ಜಿ. ಅದು ನಮಗೆ ಬರುತ್ತೆ. ನಾನು ಇವತ್ತು ಮಂತ್ರ ಹೇಳಿದ್ರೆ ನನ್ನ ಪ್ರಾಣಶಕ್ತಿ ಜಾಸ್ತಿ ಆಗುತ್ತೆ. ಪವರ್ ಆಫ್ ಮಂತ್ರ ಪರಮಾತ್ಮನ ಸಾನ್ನಿಧ್ಯವನ್ನು ಹತ್ರಕ್ಕೆ ಕರ್ಕೊಂಡು ಹೋಗುತ್ತೆ. ಆ ರೀತಿ ಮಂತ್ರ ಹೇಳಬೇಕು. ಸುಮ್ಮನೆ ಬಡ ಹೇಳೋದಲ್ಲ. ನಾನು ಗಟ್ಟು ಮಾಡಿದ್ದೀನಿ ಬಾಯಿಗೆ ಬರುತ್ತೆ ಅಂತ ಹೇಳೋದಲ್ಲ. ಬೇರೆಯವರೆಲ್ಲ ಕೇಳಲಿ ಅಂತಲ್ಲ, ಒಪ್ಸೋದಲ್ಲ. ನಾವು ಹೇಳುವಾಗ ಪರಮಾತ್ಮನ ಸಾನ್ನಿಧ್ಯ ಸಿಗುತ್ತೆ. ಅಂದರೆ ದೇವತೆಗಳು ಮಂತ್ರಕ್ಕೆ ಅಧೀನರಾಗ್ಬಿಟ್ಟಿದ್ದಾರೆ. ದೇವತೆಗಳು ಆ ಮಂತ್ರಕ್ಕಿಂತ ಶಕ್ತಿ ಯಾವುದಕ್ಕೂ ಇಲ್ಲ ಅಂತ ಗೊತ್ತು ಅವರಿಗೆ. ಮಂತ್ರ ಹೇಳೋಂಗೆ ತಲೆ ಬಗ್ಗಿಸ್ತಾರಂತೆ ದೇವತೆಗಳು. ಅಂದಮೇಲೆ ಮಂತ್ರ ನಾವು ಯಾವ ರೀತಿ ಹೇಳಬೇಕು? ದೇವರೇ ತಲೆ ಬಗ್ಗಿಸೋ ಹಾಗಿದ್ದರೆ ಅದರ ಶಕ್ತಿ ಎಷ್ಟು ಇರ್ಬೋದು ಅಂತ ನಾವು ಗಮನಿಸ್ಕೊಳ್ಳಿ. ಆಗ ಮಂತ್ರನ ಅನುಭವಿಸಿ ಹೇಳ್ತೀರಾ. ಇಟ್ ಎನ್ಹ್ಯಾನ್ಸಸ್ ಯುವರ್ ಪ್ರಾಣಿಕ್ ಎನರ್ಜಿ. ಆಮೇಲೆ ಜೀವಕ್ಕೆ ಬಹಳ ಒಂದು ಉನ್ನತವಾದ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಪರಮಾತ್ಮನ ಸನ್ನಿಧಾನದಲ್ಲಿ ಸೇರಿಸೋ ಮಂತ್ರನ ಯಾವತ್ತೂ ಬಿಡಬೇಡಿ. ಯಾವುದಾದ್ರೂ ಒಂದು ಮಂತ್ರ ಆದರೂ ಹಿಡ್ಕೊಂಡು ಅದನ್ನು ಸ್ಪಷ್ಟವಾಗಿ ಹೇಳಿ. ಆಗ ಯೂನಿವರ್ಸ್ಗೆ ಕೇಳತ್ತೆ, ಉತ್ತರ ಸಿಗತ್ತೆ.